ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಆರ್ ಪಾರ್ಥಸಾರಥಿಯವರ ಒಂದು ಬಹಳ ಮುಖ್ಯವಾದ ಕವಿತೆ ಮೈ ಟಂಗ್ ಇನ್ ಇಂಗ್ಲಿಷ್ ಚೇಂಜ್ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಇದು 1977ರಲ್ಲಿ ಬಂದ ಅವರ ರಫ್ ಪ್ಯಾಸೇಜ್ ಅನ್ನೋ ಕವನ ಸರಣಿಯ ಒಂದು ಭಾಗ ಅಲ್ವಾ? ಹೌದು ಹೌದು. ಈ ಕವಿತೆ ಹೇಗೆ ಅಂದ್ರೆ ವಸಾಹತುಶಾಹಿ ಶಿಕ್ಷಣ ಪಡೆದ ಒಬ್ಬ ಭಾರತೀಯ ಲೇಖಕ ಇಂಗ್ಲಿಷ್ನಲ್ಲೇ ಯೋಚಿಸಿ ಬರೆದು ಆಮೇಲೆ ತಮ್ಮ ತಮಿಳು ಬೇರುಗಳಿಂದ ದೂರ ಆದೆ ಅನ್ನೋ ಒಂದು ನೋವನ್ನ ಹೇಳುತ್ತೆ. ನಿಜ. ಶೀರ್ಷಿಕೆನೇ ನೋಡಿ, ನನ್ನ ನಾಲಿಗೆ ಇಂಗ್ಲಿಷ್ ಸರಪಳಿಗಳಲ್ಲಿ ಅಂತ. ಹೌದು, ಆ ನಾಲಿಗೆ ಅಂದ್ರೆ ಬರೀ ಮಾತಷ್ಟೇ ಅಲ್ಲ, ಅವರ ಗುರುತು ಕೂಡ ಇಂಗ್ಲಿಷ್ ಸರಪಳಿಯಲ್ಲಿದೆ ಅಂತ ಅನ್ಸುತ್ತೆ. ಖಂಡಿತ. ಸರಿ, ಹಾಗಾದ್ರೆ ಇವತ್ತು ನಾವು ನಮಗೆ ಸಿಕ್ಕಿರೋ ವಿಶ್ಲೇಷಣೆಗಳ ಆಧಾರದ ಮೇಲೆ ಈ ಕವಿತೆಯ ಮೂಲ ಸಂಘರ್ಷ ಏನು, ಪ್ರತಿಯೊಂದು ಪದ್ಯದಲ್ಲಿ ಅದು ಹೇಗೆ ತೆರೆಗೊಳ್ಳುತ್ತೆ ಅಂತ ನೋಡೋಣ. ಖಂಡಿತ, ಶುರು ಮಾಡೋಣ. ಮೊದಲಿಗೆ ಈ ಕವಿತೆಯ ಮುಖ್ಯ ವಿಷಯ ಇದೆಯಲ್ಲ, ಭಾಷೆ ಮತ್ತು ಗುರುತಿನ ಬಿಕ್ಕಟ್ಟು. ಅಂದ್ರೆ ಸ್ವಾತಂತ್ರ್ಯಾನಂತರದ ಭಾರತದ ಸಂದರ್ಭ ಇಲ್ಲಿ ಬಹಳ ಮುಖ್ಯ ಅನ್ಸುತ್ತಾ, ಹೌದಲ್ವಾ? ಹೌದು, ಖಂಡಿತ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಇದು ಕೇವಲ ಪಾರ್ಥಸಾರಥಿಯವರ ವೈಯಕ್ತಿಕ ಅನುಭವ ಅಲ್ಲ. ಆಕ್ಚುಲಿ ಇಂಗ್ಲಿಷ್ ಶಿಕ್ಷಣ ಪಡೆದ ಅಂದಿನ ಕಾಲದ ಅನೇಕ ಭಾರತೀಯರ ಒಂದು ಸಾಮೂಹಿಕ ಅನುಭವವನ್ನ ಇದು ಪ್ರತಿಬಿಂಬಿಸುತ್ತೆ. ಓ ಹೌದಾ? ಹೌದು. ಯಾಕಂದ್ರೆ ಇಂಗ್ಲಿಷ್ ಒಂದ್ ಕಡೆ ಅವಕಾಶಗಳ ಬಾಗಿಲು ತೆಗಿತು, ನಿಜ. ಆದ್ರೆ ಇನ್ನೊಂದು ಕಡೆ ಅಯ್ಯೋ ನಮ್ಮತನನೇ ಕಳ್ಕೊಳ್ತಾ ಇದೀವಾ ಅನ್ನೋ ಒಂದು ಏನಂತಾರೆ, ಒಂದು ಸಂಘರ್ಷ ಹುಟ್ಕೊಂಡಿತ್ತು. ಸರಿ ಸರಿ, ಒಂದು ದ್ವಂದ್ವ ಸ್ಥಿತಿ. ಅದೇ. ಈಗ ಕವಿತೆಯ ಮೊದಲ ಸಾಲುಗಳೇ ಇದೆಯಲ್ಲ, ನನ್ನ ನಾಲಿಗೆ ಇಂಗ್ಲಿಷ್ ಸರಪಳಿಗಳಲ್ಲಿ ನನಗೆ ಯಾವುದೇ ಸ್ಥಳೀಯ ಭಾಷೆ ಇಲ್ಲ, ಮೈ ಟಂಗ್ ಇನ್ ಇಂಗ್ಲಿಷ್ ಚೈನ್ಸ್ ಐ ಹ್ಯಾವ್ ನೋ ನೇಟಿವ್ ಟಂಗ್ ಅಂತ. ಇದು ಬಹಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಹೌದು, ಬಹಳ ಶಕ್ತಿಯುತವಾದ ರೂಪಕ ಅದು. ನೀವು ಹೇಳ್ದ ಹಾಗೆ ನಾಲಿಗೆ ಅಂದ್ರೆ ಇಲ್ಲಿ ಬರೀ ಮಾತಾಡೋ ಅಂಗ ಅಲ್ಲ, ಅದು ಅವರ ಅಸ್ಮಿತೆ, ಅವರ ಅಭಿವ್ಯಕ್ತಿ. ಅದು ಇಂಗ್ಲಿಷ್ ಸರಪಳಿಯಲ್ಲಿದೆ ಅಂದಾಗ ತಮ್ಮ ತಾಯಿ ನುಡಿ ತಮಿಳಿಂದ ಬಲವಂತವಾಗಿ ಕಿತ್ತು ಹಾಕಿದ ಹಾಗೆ, ಭಾಷಾಪರವಾಗಿ ಮನೆಯಿಲ್ಲದ ಹಾಗೆ ಆಗ್ಬಿಟ್ಟಿದೆ ಅನ್ನೋ ಭಾವನೆ. ಅನಾಥ ಪ್ರಜ್ಞೆ ತರಹನ? ಹೌದು, ಒಂದು ರೀತಿಯಲ್ಲಿ. ಅಂದ್ರೆ ಅವರ ಸೃಜನಶೀಲತೆಯೇ ಪರಕೀಯ ಭಾಷೆಯಿಂದ ಬಂದಿಯಾಗಿದೆ ಅನ್ನೋ ನೋವು. ಇದು ಮುಂದೆ ಇನ್ನೂ ಸ್ಪಷ್ಟವಾಗುತ್ತೆ ನೋಡಿ. ನಾನು ಬರೆಯುವ ಭಾಷೆ ನನ್ನ ಚರ್ಮವಾಗುತ್ತದೆ. ದ ಲ್ಯಾಂಗ್ವೇಜ್ ಐ ರೈಟ್ ಇನ್ ಬಿಕಮ್ಸ್ ಮೈ ಸ್ಕಿನ್. ಹೌದು, ಇದು ಬಹಳ ಇಂಟ್ರೆಸ್ಟಿಂಗ್. ಅಂದ್ರೆ ಇದು ಅನಿವಾರ್ಯತೆ ಅಷ್ಟೇನಾ, ಅಥವಾ ಅದನ್ನ ತೆಗೆದುಹಾಕೋಕ್ ಆಗದೇ ಇರೋಷ್ಟು ಆಳವಾಗಿ ಬೇರು ಬಿಟ್ಟಿದೆಯಾ? ಹೌದು, ನೀವ್ ಹೇಳಿದ್ ಸರಿ. ಇಲ್ಲಿ ಚರ್ಮ ಅನ್ನೋ ರೂಪಕ ಇದೆಯಲ್ಲ, ಅದು ಇಂಗ್ಲಿಷ್ ಈಗ ಬರೀ ಒಂದು ಹೊರಗಿನ ವಿಷಯ ಅಲ್ಲ, ಅದು ನನ್ನ ವ್ಯಕ್ತಿತ್ವದ ಜೊತೆಗೆ ಸೇರ್ಕೊಂಡು ಬಿಟ್ಟಿದೆ, ನನ್ನ ಒಂದು ಭಾಗವೇ ಆಗ್ಬಿಟ್ಟಿದೆ ಅಂತ ಕವಿ ಒಪ್ಕೊಳ್ತಿದ್ದಾರೆ. ಎರಡನೇ ಚರ್ಮದ ತರ. ಹೌದು, ಎರಡನೇ ಚರ್ಮ. ಅದನ್ನ ತೆಗಿಯೋಕ್ ಹೋದ್ರೆ ನೋವು, ಹಾಗೆ ಇಟ್ಕೊಂಡ್ರೆ ಅದು ನನ್ನದಲ್ಲ ಅನ್ನೋ ಒಂದು ಅನ್ಯತೆಯ ಭಾವ. ಇದು ಆ ವಸಾಹತುಶಾಹಿ ಸಂದರ್ಭದಲ್ಲಿ ವ್ಯಕ್ತಿ ತನ್ನ ನಿಜವಾದ ಅಂತರಂಗವನ್ನ ಬಚ್ಚಿಟ್ಟು ಸಮಾಜಕ್ಕೆ ಒಂದು ಬೇರೆ ಮುಖ ತೋರಿಸಬೇಕಾದ ಸ್ಥಿತಿಯನ್ನು ನೆನಪಿಸುತ್ತೆ. ಸರಿ, ಇದು ಭಾವನೆಗಳ ವಿಷಯದಲ್ಲೂ ಮುಂದುವರಿಯುತ್ತೆ ಅಲ್ವಾ? 3ನೇ ಪದ್ಯದಲ್ಲಿ ಹೇಳ್ತಾರೆ, ನಾನು ಇಂಗ್ಲಿಷ್ನಲ್ಲಿ ನಗಲು ಕಲಿಯುತ್ತೇನೆ, ನಾನು ಇಂಗ್ಲಿಷ್ನಲ್ಲಿ ಅಳಲು ಕಲಿಯುತ್ತೇನೆ. ಹೌದು, ಇದು ಹೇಗೆ ಹೇಳೋದು, ವಸಾಹತುಶಾಹಿಯ ಮಾನಸಿಕ ಪರಿಣಾಮ ಎಷ್ಟು ಆಳವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಅಂದ್ರೆ ಅವರ ಆಲೋಚನೆಗಳು ಅಷ್ಟೇ ಅಲ್ಲ, ಅವರ ಸಹಜವಾದ ಭಾವನೆಗಳು, ನಗೋದು ಅಳೋದು ಇದೆಯಲ್ಲ, ಅದು ಕೂಡ ಇಂಗ್ಲಿಷ್ ಮೂಲಕನೇ ಬರಬೇಕಾದ ಸ್ಥಿತಿ. ಅಂದ್ರೆ ಭಾವನೆಗಳು ಫಿಲ್ಟರ್ ಆಗ್ತವೆ. ಎಕ್ಸಾಕ್ಟ್ಲಿ. ಇದು ಆಳವಾದ ಒಂದು ಸಾಂಸ್ಕೃತಿಕ ಪರಕೀಯತೆಯನ್ನ, ಅಲಿನೇಷನ್ ಅಂತಾರಲ್ಲ, ಅದನ್ನ ಸೂಚಿಸುತ್ತೆ. ಇದು ನಿಜಕ್ಕೂ ಆಲೋಚನೆ ಮಾಡಬೇಕಾದ ವಿಷಯ. ಇನ್ನು 4ನೇ ಪದ್ಯದಲ್ಲಿ ಬರೋ ಸಾಲುಗಳು ಅವು ಬಹುಶಃ ಎಲ್ಲಕ್ಕಿಂತ ತೀವ್ರ ಅನ್ಸುತ್ತೆ ನನಗೆ. ನಾನು ನನ್ನ ತಂದೆಯ ಮಗನಲ್ಲ, ನನ್ನ ತಂದೆಯ ಮನೆಯಲ್ಲಿ. ಹೌದು, ಇದು ಬಹಳ ನೋವಿನ ಸಾಲುಗಳು. ತಮ್ಮ ಪರಂಪರೆಯಿಂದಲೇ ತಾವು ಬೇರೆಯಾಗಿದ್ದೇವೆ ಅನ್ನೋ ಭಾವನೆಯಲ್ಲಿ. ಹೌದು, ಇಲ್ಲಿ ತಂದೆಯ ಮನೆ ಅಂದರೆ ಅದು ಬರೀ ಒಂದು ಕಟ್ಟಡ ಅಲ್ಲ, ಅದು ಅವರ ತಮಿಳು ಸಂಸ್ಕೃತಿ, ಅವರ ಪರಂಪರೆ, ಅವರ ಬೇರುಗಳು. ಆ ಮನೆಯಲ್ಲೇ ನಾನು ತಂದೆಯ ಮಗ ಅಲ್ಲ ಅಂದಾಗ, ಅಂದ್ರೆ ನಾನು ಆ ಸಂಸ್ಕೃತಿಗೆ ಸೇರಿದವನಲ್ಲ, ಅಲ್ಲಿ ನಾನೊಬ್ಬ ಅನ್ಯ ವ್ಯಕ್ತಿ ಅನ್ನೋ ಒಂದು ತೀವ್ರವಾದ ನೋವು. ಆ ಇಂಗ್ಲಿಷ್ ಶಿಕ್ಷಣ ಅವರನ್ನ ತಮ್ಮ ಮೂಲದಿಂದ ಕಿತ್ತು ಹಾಕಿದೆ ಅಂತ. ಹೌದು, ಸಾಂಸ್ಕೃತಿಕವಾಗಿ ಅನಾಥರಾಗಿದ್ದಾರೆ ಅನ್ನೋ ಭಾವನೆ. ಕೊನೆಗೆ ನನ್ನ ನಾಲಿಗೆಯನ್ನು ಮರಳಿ ಪಡೆಯಲು ನಾನು ಮೊದಲು ಇಂಗ್ಲಿಷನ್ನು ಕಳೆದುಕೊಳ್ಳಬೇಕು. ಟು ರಿಕವರ್ ಮೈ ಟಂಗ್ ಐ ಮಸ್ಟ್ ಫಸ್ಟ್ ಲೂಸ್ ಇಂಗ್ಲಿಷ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ದಾರಿ ಕಂಡ ಹಾಗೆ ಇದೆಯಾ? ಇಲ್ಲಿಯೇ ಕವಿತೆಯ ಒಂದು ಏನಂತಾರೆ ದುರಂತ ಇರೋದು. ತನ್ನ ನಿಜವಾದ ನಾಲಿಗೆ ಅಂದ್ರೆ ತನ್ನ ಸಹಜ ಅಭಿವ್ಯಕ್ತಿ, ತನ್ನ ಗುರುತನ್ನ ಮತ್ತೆ ಪಡಿಬೇಕು ಅಂದ್ರೆ ಈ ಇಂಗ್ಲಿಷ್ನ ಬಂಧನದಿಂದ ಮೊದಲು ಹೊರಗೆ ಬರಬೇಕು ಅನ್ನೋ ಅರಿವವರಿಗಿದೆ. ಆದ್ರೆ
ಅಷ್ಟೊತ್ತಿಗಾಗ್ಲೇ ಇಂಗ್ಲಿಷ್ ಅವರ ಚರ್ಮವೇ ಆಗ್ಬಿಟ್ಟಿದೆ ಅಲ್ವಾ? ಅದು ಸ್ಥಿತಿ. ಹೌದು, ಒಂದು ಟ್ರಾಜಿಕ್ ಐರನಿ ಅದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಇಂಗ್ಲಿಷ್ ಭಾಷೆ ಪಾರ್ಥಸಾರಥಿಯವರಿಗೆ ಒಂದು ಕಡೆ ಅಭಿವ್ಯಕ್ತಿಗೆ ಸಾಧನ ಆಗಿದೆ, ಇನ್ನೊಂದು ಕಡೆ ಅದು ಬಂಧನನೂ ಆಗಿದೆ. ನಿಜ. ಈ ಸಾಂಸ್ಕೃತಿಕ ಅನ್ಯತೆ, ಆಮೇಲೆ ತಮ್ಮದೇ ಆದ ಒಂದು ಅಥೆಂಟಿಕ್ ವಾಯ್ಸ್, ಅಧಿಕೃತ ಧ್ವನಿಗಾಗಿ ಹುಡುಕಾಟ, ಇವು ಇಲ್ಲಿ ಮುಖ್ಯವಾಗಿ ಕಾಣುತ್ತೆ. ಹೌದು. ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ಇಟ್ಟು ನೋಡಿದ್ರೆ, ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ತಮ್ಮದೇ ಆದ ಒಂದು ಅಭಿವ್ಯಕ್ತಿ ಮಾಧ್ಯಮವನ್ನ ಹೇಗೆ ರೂಪಿಸ್ಕೊಳ್ಳೋದು ಅನ್ನೋ ಸವಾಲಿದೆಯಲ್ಲ, ಅದು ಅನೇಕ ಸೃಜನಶೀಲ ವ್ಯಕ್ತಿಗಳನ್ನ ಕಾಡಿತ್ತು. ಪಾರ್ಥಸಾರಥಿಯವರ ಈ ಕವಿತೆ ಆ ಹುಡುಕಾಟದ ಒಂದು ಶಕ್ತಿಯುತವಾದ ದಾಖಲೆ ಅಂತ ಹೇಳ್ಬಹುದು. ಒಟ್ನಲ್ಲಿ ಮೈ ಟಂಗ್ ಇನ್ ಇಂಗ್ಲಿಷ್ ಚೇನ್ಸ್ ಬರೀ ಒಂದು ಕವಿತೆಯಲ್ಲ, ಇದು ವಸಾಹತುಶಾಹಿ ಅನುಭವದ ನಂತರ ಒಬ್ಬ ಭಾರತೀಯ ಕವಿ ಇಂಗ್ಲಿಷ್ ಜೊತೆಗಿನ ತನ್ನ ಸಂಕೀರ್ಣ ಸಂಬಂಧದ ಬಗ್ಗೆ ಪ್ರಾಮಾಣಿಕವಾಗಿ ಒಪ್ಕೊಂಡ ಹಾಗೆವಿದೆ. ಹೌದು. ಸಾಂಸ್ಕೃತಿಕ ನೆನಪು ಒಂದು ಕಡೆ, ಈ ಪರಕೀಯ ಭಾಷೆಯ ಪರಂಪರೆ ಇನ್ನೊಂದು ಕಡೆ, ಇದರ ನಡುವಿನ ಒಂದು ನೋವಿನ ಸೆಳೆತ, ಆಮೇಲೆ ತನ್ನದೇ ಧ್ವನಿಗಾಗಿ ಒಂದು ನಿರಂತರ ಹುಡುಕಾಟ, ಇದನ್ನೆಲ್ಲ ಹಿಡಿದಿಟ್ಟಿದೆ. ಖಂಡಿತ.